ಎಲ್ರಿಗೂ ನಮಸ್ಕಾರ. ಮೈಕ್ರೋ ಫೈನಾನ್ಸ್ ಅಥವಾ ಮೀಟರ್ ಬಡ್ಡಿ ದಂಧೆ ಕಿರುಕುಳದ ಕುರಿತು ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಏನೋ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸೋದಕ್ಕೆ ಸಿದ್ಧತೆ ನಡೆದಿದೆ. ಆ ಸುಗ್ರೀವಾಜ್ಞೆ ಇವತ್ತು ಸಾಯಂಕಾಲದ ಮಟ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿ ಅಲ್ಲಿಂದ ರಾಜಭವನಕ್ಕೆ ಹೋಗುವ ಒಂದು ಸಿದ್ಧತೆಯಲ್ಲಿದೆ. ಈ ವಾಲ್ಮೀಕಿ ನಿಗಮದ ಒಂದು ಹಗರಣ ಆಯಿತು. ವಾಲ್ಮೀಕಿ ನಿಗಮದಲ್ಲಿ ಆ ಒತ್ತಡ ತಡಿಲಾರದೆ ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಸಾವಿಗೆ ಶರಣಾಗ್ತಾರೆ. ಅದಾದ್ಮೇಲೆ ಒಂದು ದೊಡ್ಡ ಕೋಲಾಹಲನೆ ಸೃಷ್ಟಿಯಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರದ ಸಚಿವರು ಅವರು ರಾಜೀನಾಮೆಯನ್ನ ಕೊಡೋದಷ್ಟೇ ಅಲ್ಲ, ಅವರು ಜೈಲಿಗೂ ಕೂಡ ಹೋಗ್ತಾರೆ. ಆನಂತರ ಈ ಮುಂಚೆ ಹಿಂದಿನ ಸರ್ಕಾರ ಇದ್ದಾಗ ಈಶ್ವರಪ್ಪನವರು ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಆತ್ಮೀಯ ಒಬ್ಬ ಒಂದು ಕಿರುಕುಳ ಅನುಭವಿಸಿ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ, ಆ ವ್ಯಕ್ತಿ ಸಾವಿಗೆ ಶರಣಾಗಿದ್ದಕ್ಕೆ ಈಶ್ವರಪ್ಪನವರ ಅವರು ರಾಜೀನಾಮೆ ಅಷ್ಟಲ್ಲ, ಇಡೀ ಪೂರ್ತಿ ಅವರ ರಾಜಕೀಯ ಕರಿಯರ್ ಏನಿದೆ ಅದೇ ನಿಂತು ಹೋಗುತ್ತೆ, ಸ್ಟಾಪ್ ಆಗುತ್ತೆ. ಅಲ್ಲಿಗೆ ಪಕ್ಷದಿಂದ ಕೂಡ ಅವರು ಹೊರಗಡೆ ಬರುವಂತ ಸಂದರ್ಭ ಬರ್ತದೆ. ಮತ್ತೆ ವೆರಿ ರೀಸೆಂಟ್ಲಿ ಇತ್ತೀಚೆಗೆ ಈ ಸರ್ಕಾರದ ಒಬ್ಬ ಯುವ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಪರಿಚಿತ ಇರುವಂತಹ ಒಬ್ಬ ವ್ಯಕ್ತಿ ಸಾವಿಗೆ ಶರಣಾಗ್ತಾನೆ. ಹೀಗಾಗಿ ರಾಜಕೀಯವಾಗಿ ಬಹಳಷ್ಟು ಒತ್ತಡ ಅವ್ರ ಮೇಲೆ ಶುರು ಆಗ್ತದೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಆರೋಪಿತ ವ್ಯಕ್ತಿ ಸುಸೈಡ್ ಮಾಡ್ಕೊಂಡ್ರೆ ಅಥವಾ ಲಾಕಪ್ ಡೆತ್ ಆದ್ರೆ ಆ ಠಾಣಾಧಿಕಾರಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ಬಹುಶಃ ಒಂದು ತಿಂಗಳಿನಿಂದ ಇಡೀ ರಾಜ್ಯಾದ್ಯಂತ ಈ ಮೀಟರ್ ಬಡ್ಡಿ ಕಿರುಕುಳದಿಂದ ಅನೇಕ ಜನ ಸಾವಿಗೆ ಶರಣಾಗಿದ್ದು ಟಿವಿ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದಕ್ಕಿಂತ ಹಿಂದೆ ನೂರಾರು ಜನ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ. ವಿಶೇಷವಾಗಿ SKDRDP ಕೊಡ್ತಿರುವಂತಹ ಕಿರುಕುಳವನ್ನ ತಡೆಲಾರದೆ ಧರ್ಮಸ್ಥಳ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಯೋಜನೆ ಅಂತ ಹಬ್ಕೊಂಡು ಏನೋ ಒಂದು ಕಿರುಕುಳ ಕೊಡ್ತಿದೆ. ಅದರಿಂದ ಅನೇಕ ಜನ ಸಾವಿಗೆ ಶರಣಾಗಿದ್ದಾರೆ. ಆ ನಂತರ ಅವರ ಕರ್ಮಚಾರಿಗಳು ಕೂಡ ಸಾವಿಗೆ ಶರಣಾಗಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಆ ಸಂಸ್ಥೆಯ ಅಧ್ಯಕ್ಷರು ಒಂದೇ ಒಂದು ಸಾಂತ್ವನದ ಮಾತನ್ನು ಹೇಳಿಲ್ಲ. ಒಂದೇ ಒಂದು. ನೋಡಿ, ರಾಜಕಾರಣಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಒಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಇರ್ತದೆ. ಮಾಧ್ಯಮಗಳು ಕೇಳೋದಕ್ಕೆ ಪ್ರಾರಂಭ ಮಾಡ್ತವೆ. ಮಾಧ್ಯಮಗಳ ಮುಂದೆ ಆ ರಾಜಕಾರಣಿಗಳು ಉತ್ತರ ಕೊಡ್ಬೇಕಾಗತ್ತೆ. ಈಗ ನೋಡಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಂಬಂಧಪಟ್ಟ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದ್ರು, ರಾಜೀನಾಮೆ ಕೊಟ್ರು. ಆದ್ರೆ ಇಲ್ಲಿ ಇವರದೇ ಕಿರುಕುಳದಿಂದಾನೇ ಡೈರೆಕ್ಟ್ ಆಗಿ ಎವಿಡೆನ್ಸ್ ಇದೆ, ಹೆಸರು ಬರೆದು ಸತ್ತಿದ್ದಾರೆ. ಆದ್ರೆ ಧರ್ಮ ಪಾಲನೆ ಮಾಡುವವರು, ಧರ್ಮದ ಬಗ್ಗೆ ಬೋಧನೆ ಮಾಡುವವರು, ಧರ್ಮಾಧಿಕಾರಿ ಅಂತ ಬೋರ್ಡ್ ಹಾಕೊಂಡವರು ಒಂದೇ ಒಂದು ಸಾಂತ್ವನದ ಮಾತನ್ನ ಆಡಿದ್ದು ಎಲ್ಲಾದ್ರೂ ಕೇಳಿದ್ದೀರಾ? ಯಾರಾದ್ರೂ ಕೇಳಿದ್ದೀರಾ? ಸರ್ಕಾರದಲ್ಲಿರೋರಾದ್ರೆ ಒಂದು ಟ್ವೀಟ್ ಮಾಡ್ತಾರೆ ಅಥವಾ ಪ್ರೆಸ್ ಮೀಟ್ ಕರೀತಾರೆ, ವಿರೋಧ ಪಕ್ಷಗಳು ದೊಡ್ಡದಾಗಿ ಆಗ್ರಹ ಮಾಡ್ತವೆ. ಆದ್ರೆ ಎಷ್ಟು ವಿಚಿತ್ರ ನೋಡಿ, ಇಷ್ಟೊಂದು ಆತ್ಮಹತ್ಯೆಗಳು ಅವರ ಕಾರಣದಿಂದನೇ, ಅವರು ಮಾಡಿದಂತಹ ನಿರ್ಣಯಗಳಿಂದನೇ. ಪ್ರತಿ ವಾರ ಮನೆಗೆ ಹೋಗಿ ಬಡ್ಡಿ, RBI ನಿಯಮ ಬಾಹಿರವಾಗಿ ಅತಿಯಾದ ಬಡ್ಡಿಯನ್ನ ವಸೂಲಿ ಮಾಡೋದ್ರಿಂದನೇ ಆತ್ಮಹತ್ಯೆ ಆದ್ರೂ ಕೂಡ ಆ ವ್ಯಕ್ತಿ, ಧರ್ಮಾಧಿಕಾರಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ, ದೇವಮಾನವ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಮಾಧ್ಯಮಗಳಿಗೆ ಮುಖಾಂತರ ಒಂದೇ ಒಂದು ಸಾಂತ್ವನದ ಮಾತು ಹೇಳಿಲ್ಲ. ಏನಿದ್ರ ಅರ್ಥ?
ಅಂದ್ರೆ ಅವ್ರ ಮುಖಾಂತರ ಅವರ ಕಾರಣದಿಂದ ಸಾವಾದ್ರೆ ಆ ಸಾವಿಗೆ ಬೆಲೆ ಇಲ್ವಾ? ಜೀವಕ್ಕೆ ಬೆಲೆ ಇಲ್ವಾ? ಇದನ್ನ ನಾವು ಕೇಳಿದ್ರೆ ನಾವೇನು ಅಪಪ್ರಚಾರ ಮಾಡ್ತಾ ಇದೀವ? ದೇವಸ್ಥಾನದ ವಿರುದ್ಧ ಏನದು ಮಲಿನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನಾನ್ ಕೇಳ್ತಾ ಇರೋದು, ಪಬ್ಲಿಕ್ ಅಕೌಂಟಬಿಲಿಟಿ ಯಾರು ಇರ್ಬೇಕು ಇದ್ರಲ್ಲಿ? ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಸುಗ್ರೀವಾಜ್ಞೆ ಹೊರಡಿಸುವಂತ ಸಂದರ್ಭ. ಇಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿನೂ ಕೂಡ ಇರ್ಬೇಕಲ್ಲ. 3 ಉದಾಹರಣೆಗಳನ್ನ ಕೊಡ್ತೀನಿ ಎಲ್ಲಿ ಸುಗ್ರೀವಾಜ್ಞೆ ಖಂಡಿತ ಹೊರಡಿಸ್ತಾರೆ. ಅದರಲ್ಲಿ 2 ಮಾತಿಲ್ಲ ಮತ್ತು ತುಂಬಾ ಚೆನ್ನಾಗಿ ಅದನ್ನ ಡ್ರಾಫ್ಟ್ ಮಾಡಿದ್ದಾರೆ. ಅದರಲ್ಲಿ ಇದು ಎಲ್ಲಿ ಫೇಲ್ ಆಗಬಹುದು, ಎಲ್ಲಿ ಎಡವಟ್ಟಾಗಬಹುದು ಇಂಪ್ಲಿಮೆಂಟೇಷನ್ ನಲ್ಲಿ. ಈಗ ಆದೇಶ ಹೊರಡಿಸೋದು ಎಸ್ ಇಂಪಾರ್ಟೆಂಟ್, ಆದ್ರೆ ಅದ್ರ ಜೊತೆಗೆ ಇಂಪ್ಲಿಮೆಂಟ್ ಮಾಡೋದು ಕೂಡ ಬಹಳ ಮುಖ್ಯ ಆಗ್ತದೆ. ಒಂದು 3 ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಕಳೆದ ಒಂದು ವಾರದಲ್ಲಿ ಮತ್ತೆ ಈ ಕ್ಷಣದಲ್ಲಿ ಕೂಡ ಬೆಳವಣಿಗೆ ನಡೀತಾ ಇದೆ. 3 ಅಹಿತಕರ ಬೆಳವಣಿಗೆಗಳು. ಒಂದನೇದ್ದು ಗಂಗೊಳ್ಳಿ ಪೊಲೀಸ್ ಠಾಣೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು. ಅಲ್ಲಿ ಒಬ್ಬ ಅಂಗವಿಕಲೆಯ ಮೇಲೆ, ಮಹಿಳೆ ಅಂಗವಿಕಲೆ ಬೇರೆ, ಅವ್ರ ಮೇಲೆ ವಾರದ ಬಡ್ಡಿ ಕಟ್ತಾ ಇಲ್ಲ ಅಂತೇಳಿ ಆ ಮಹಿಳೆ ನಿರಂತರವಾಗಿ 8-10 ವರ್ಷದಿಂದ ಕಟ್ತಲೇ ಬಂದಿದ್ದಾರೆ. 1 ವಾರ ಕಟ್ಟಿಲ್ಲ ಅಂತೇಳಿ ಮನೆಗೆ ಬಂದು ಹಲ್ಲೆ ಮಾಡ್ತಾರೆ, ಅವಾಚ್ಯ ಶಬ್ದದಿಂದ ಬೈತಾರೆ. ನೊಂದಂತಹ ಮಹಿಳೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಯಾರ ಮೇಲೆ? ಧರ್ಮಸ್ಥಳ ಸಂಘ, ಅಲ್ಲಿ ಯಾರ್ಯಾರು ವಸೂಲಿ ಮಾಡಕ್ ಬಂದಿದ್ರು ಮತ್ತು ಆ ಸಂಘದ ಮುಖ್ಯಸ್ಥರು, ಸಂಸ್ಥೆಯ ಮುಖ್ಯಸ್ಥರು, ಸಂಘ ಅಲ್ಲ ಸಂಸ್ಥೆಯ ಮುಖ್ಯಸ್ಥರು, ಸ್ವತಃ ಡಾಕ್ಟರ್ ವೀರೇಂದ್ರ ಜೈನ್ ಅವ್ರ ಹೆಸರು ಹಾಕಿ NCR ನಲ್ಲಿ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. FIR ಮಾಡಿ ಅಂತ ಹೇಳಿದ್ರು ಕೂಡ FIR ಮಾಡುದಿಲ್ಲ, NCR ಮಾಡ್ತಾರೆ. NCR ಮಾಡಿದ ಮೇಲೆ ಆಮೇಲೆ ಸ್ವಲ್ಪ ಬಿಸಿ ಎಲ್ಲ ಒಂದು ಶುರು ಆಗುತ್ತೆ ಎಲ್ರಿಗೂ. ಅವ್ರ ಹೆಸರು ಪೂಜ್ಯರ ಹೆಸರು ಹಾಕ್ಬಿಟ್ರು ಅಂತ ಹೇಳ್ಕೊಂಡು ಗೋಪಾಲ್ ಪೂಜಾರಿ ಅಂತ ex-MLA, ಕುಂದಾಪುರದ ಮಾಜಿ ಶಾಸಕರು, ಕಾಂಗ್ರೆಸ್ಸಿನ ಮಾಜಿ ಶಾಸಕರು ಆ ಮಹಿಳೆಗೆ ಫೋನ್ ಮಾಡಿ ಒತ್ತಡ ಹಾಕ್ತಾರೆ, ನೀನು ಆ ದೂರನ್ನ ವಾಪಸ್ ತಗೋ ಅಂತ ಹೇಳಿ. ಆ ಮಹಿಳೆಯು ಕೂಡ ಶಾರದಾ ಪೂಜಾರಿ ಅಂತ, ಆ ಮಹಿಳೆ ಬಹಳ ದಿಟ್ಟತನದಿಂದ ಉತ್ತರ ಕೊಡ್ತಾರೆ, ನೋಡಿ ಸರ್, ನಿಮಗೆ ಶಾಸಕರನ್ನಾಗಿ ಹಿಂದೆ ಮಾಡಿದ್ದು ಅವರು ಮಾಡಿಲ್ಲ, ನಾವು ಮಾಡಿದೀವಿ. ಯಾಕಂದ್ರೆ ಆ ಮಹಿಳೆನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ. ನಾವು ಮತ್ತು ಜನಸಾಮಾನ್ಯರು ಮಾಡಿದೀವಿ ನಿಮ್ಮನ್ನ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ, ನಾನು ವಾಪಸ್ ತೆಗೆಯೋದಿಲ್ಲ ಅಂತ ಹೇಳಿ. ಅದಾದ್ಮೇಲೆ ಸ್ವತಃ ಅಲ್ಲಿಯ ಠಾಣಾಧಿಕಾರಿಗಳು, ನಾನು ಠಾಣಾಧಿಕಾರಿಗಳಿಗೆ ವಿನಾಕಾರಣ ಟೀಕೆ ಮಾಡುವುದಿಲ್ಲ, ಸಾಕಷ್ಟು ನಮಗೂ ಕೂಡ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿಸಿ, ಯಾಕಂದ್ರೆ ಅಂಗವಿಕಲ ಇದ್ದಾರೆ, ಹಂಗ್ ಮಾಡಬಾರ್ದಾಗಿತ್ತು ಅಂತೇಳಿ. ಆದ್ರೆ ಸದ್ಯಕ್ಕೇನೆ ಬೇಡ ಅಂತ ನಾವು ಕೂಡ ಹೇಳಿದೀವಿ. ನಮ್ಗೆ ಗೊತ್ತಿದೆ ಪೊಲೀಸ್ ಠಾಣೆ ಮೇಲೆ ಎಷ್ಟು ಒತ್ತಡ ಇರ್ತದೆ ಅಂತ ಹೇಳಿ. ಆದ್ರೆ ಅಲ್ಲಿಯ ಠಾಣಾಧಿಕಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಪೊಲೀಸ್ ಠಾಣೆಗೆ ಬಾ, ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಕೇಸ್ ರಿಜಿಸ್ಟರ್ ಆದ ಮೇಲೆ, ದೂರು ದಾಖಲಾದ ಮೇಲೆ ಕಂಪ್ಲೇಂಟ್ ಚೇಂಜ್ ಮಾಡುವ ಪ್ರಮೇಯನೇ ಬರುವುದಿಲ್ಲ. ಯಾರಿಗಾದ್ರೂ ಕೇಳಿ ನೋಡಿ, ಯಾವ್ದಾದ್ರು ಅಡ್ವೊಕೇಟ್, ಯಾವ್ದಾದ್ರು ಕ್ರಿಮಿನಲ್ ಲಾ ಎಕ್ಸ್ಪರ್ಟ್ ಕೇಳಿ. ನೀವೇನೇ ಮಾಡ್ಬೇಕಿದ್ರು ಕೂಡ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಅಥವಾ ನೀವು ಕೇಸ್ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ ಸಂಬಂಧಪಟ್ಟಂತ ಏನಾದ್ರೂ ಲೋಪದೋಷ ಇದ್ರೆ ಹಾಕಬಹುದು. ಕಂಪ್ಲೇಂಟ್ ಏನ್ ಚೇಂಜ್ ಮಾಡೋದು ಹೇಳಿದ್ರೆ ಇವ್ರದ್ದು ಉದ್ದೇಶ, ಇವ್ರನ್ನ ಮೊದ್ಲೇ ಪಾಪ ಮಹಿಳೆ ಅಂಗವಿಕಲೆ, ಬಲಗೈ ಕಟ್ಟಾಗಿದೆ ಅವ್ರದ್ದು, ಅವ್ರನ್ನ ಕರೆಸಿ ಇವ್ರ ಹೆಸರು, ಧರ್ಮೋದ್ಯಮಿಗಳ ಹೆಸರು, ಪರಮ ಪೂಜ್ಯರ ಅಂತ ಅನ್ಸ್ಕೊಂಡವ್ರ ಹೆಸರನ್ನ ತೆಗೆದು ಟೈಮಿಂಗ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರು. ಟೈಮಿಂಗ್ ಅಂತ ಹೇಳಿದ್ರೆ ಸಾಯಂಕಾಲ 7ರಿಂದ 10 ಗಂಟೆವರೆಗೆ ಇದ್ದಾರೆ. ರಾತ್ರಿ ಹೊತ್ತು ಪಾಪ ಮಹಿಳೆ ಮನೆಯಲ್ಲಿ ವಸೂಲಿ ಮಾಡಕ್ ಬಂದಂತವ್ರು. ಆ ವಸೂಲಿ ಮಾಡಕ್ ಬಂದಂತವ್ರು ಹೇಳ್ತಾರಂತೆ, ಅವರೇ ಹೇಳಿದ್ದು, ಆ ಮಹಿಳೆ, ನೊಂದಂತ ಮಹಿಳೆ ಹೇಳಿದ್ದು, ನಮ್ಮ ಕಾವಂದ್ರು ನಿಮಗ್ ಬಿಡುದಿಲ್ಲ, ನಿನಗೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಬಿಡುದಿಲ್ಲ ನಿನಗೆ, ನೀನ್ ಸಾಲ ಕಟ್ಲಿಲ್ಲ ಅಂದ್ರೆ ಬಿಡುದಿಲ್ಲ ವಾಪಸ್ ನಿನಗೆ, ನೀನ್ ವಾರದ ಬಡ್ಡಿ ಕಟ್ಲಿಲ್ಲ ಅಂದ್ರೆ ನಮ್ ಕಾವಂದ್ರು ನಿಮ್ಮನ್ನ ಬಿಡುದಿಲ್ಲ ಅಂತ ಹೇಳಿದ್ದಕ್ಕೆ ಆ ಮಹಿಳೆ ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಠಾಣಾಧಿಕಾರಿಗಳು ಹೇಳ್ತಾರೆ ನೀನ್ ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಎಲ್ಲಿದೆ ಪ್ರಯೋಜನ? ಈ ತರ ಆದ್ರೆ ಸುಗ್ರೀವಾಜ್ಞೆಗೆ ಏನಾದ್ರೂ ಬೆಲೆ ಇರ್ತದ? ಒಂದನೇದ್ದು. ಅದೇ ರೀತಿ ಕುಂದಾಪುರದ ಯಾವುದು ಬಂಟ್ವಾಳದಲ್ಲಿ, ಬಂಟ್ವಾಳ ಅಲ್ಲ, ಯಾವುದು ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಅಲ್ಲಿ ಒಬ್ರು ಧರ್ಮಪಾಲ್ ರೈ ಅಂತ ಕಂಪ್ಲೇಂಟ್ ಕೊಡ್ತಾರೆ.
ಸಂಸ್ಥೆಯ ಮುಖ್ಯಸ್ಥರ ಮೇಲೆನೆ ದೂರು ದಾಖಲಾಗ್ತದೆ. ಅದಾದ ಮೇಲೆ ಆ ಧರ್ಮಪಾಲ್ ರೈ ಅನ್ನೋರ ಮಗನ ಮೇಲೆ ಒತ್ತಡ ಹಾಕ್ತಾರೆ. ಎಲ್ಲಿವರೆಗೆ ಅಂದ್ರೆ ಅವರ ಚಿರಂಜೀವಿ, ಅವರ ಮಗ ತಂದೆಗೆ ಹೇಳ್ತಾನೆ, ಅಪ್ಪ ನೀನು ಕೇಸ್ ವಾಪಸ್ ತೆಗೆದ್ಬಿಡು, ನಮಗೆ ಬೇಡ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಅವನು ತಂದೆಗೆ. ಪಾಪ ಯಾರದೇ ಮಕ್ಕಳು ಹಂಗಂದ್ರೆ ಗಲಿಬಿಲಿ ಆಗ್ತಾರೆ. ಹೀಗಾದ್ರೆ ಈ ದರ್ಪ ದಬ್ಬಾಳಿಕೆ ಇದ್ರೆ ಸುಗ್ರೀವಾಜ್ಞೆ ವರ್ಕೌಟ್ ಆಗುತ್ತಾ, ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ? ಬೆಳಗಾವಿ ಬೈಲ್ಹೊಂಗಲದಲ್ಲಿ ಅಲ್ಲಿಯೂ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅದರಲ್ಲಿ ಧರ್ಮಸ್ಥಳ ಸಂಘದಿಂದನೇ ದುಡ್ಡು ತೆಗೆದಿದ್ದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಅದರ ಹೆಸರನ್ನೇ ಹಾಕುದಿಲ್ಲ, SKDP ಹೆಸರು ಹಾಕುದಿಲ್ಲ. ಇವು ಬರೀ ಕಣ್ಣಿಗೆ ಕಾಣ್ತಾ ಇರುವಂತಹ 3 ಉದಾಹರಣೆಗಳು, ಕಳೆದ 1 ವಾರದಿಂದ ಈಚೆಗೆ ನಡೆದಂತ ಉದಾಹರಣೆಗಳು. ಹೀಗಾದ್ರೆ ಸುಗ್ರೀವಾಜ್ಞೆ ಜಾರಿಗೆ ಬಂದ್ರೆ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವಂತಹ ಒಂದು ಸಾರ್ವಜನಿಕ ಪ್ರಶ್ನೆಯನ್ನ ನಾನು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಗಬೇಕಾಗಿರುವುದು ಏನು ಅಂತ ಹೇಳಿದ್ರೆ, ಖಂಡಿತ ಅನೇಕ ಒತ್ತಡಗಳ ನಡುವೆ ಈಗಿನ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರು ಒಂದು ಜನಪರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿಯೇ ವಿಶೇಷವಾಗಿ ದುಡಿಯುವ ವರ್ಗದ ಜನರ ಪರವಾಗಿ, ಅದರಲ್ಲಿ ಎಲ್ಲಾ ವರ್ಗದವರು ಕೂಡ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಅಂದ ಕೂಡಲೇನೆ ಅಹಿಂದ ವರ್ಗದನ್ನ ನಾನು ಮೆನ್ಷನ್ ಮಾಡಬೇಕು. ಒಂದು ವೇಳೆ ಇದು ಸಕ್ಸಸ್ಫುಲ್ ಆಗಿ, ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆದ್ರೆ ನಮ್ಮ ಪ್ರಕಾರ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಒಂದು ಅತ್ಯದ್ಭುತವಾದಂತ ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಅಂದ ಕೂಡಲೇನೆ ಶೋಷಿತ ಪರ ನಾಯಕ ಅನ್ನುವಂತ ಬ್ರ್ಯಾಂಡ್ ಇದೆ ಅವರಿಗೆ. ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರುವಂಗೆ 3 ಜನ ಮಾತ್ರ ಉನ್ನತ ಹುದ್ದೆಗೆ ಹೇರಿದವರು, ಜನಸಾಮಾನ್ಯರಿಂದ ಹೋರಾಟದ ಮುಖಾಂತರ ಉನ್ನತ ಹುದ್ದೆಗೆ ಏರಿದವರು. ಒಂದು ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, ಅಂದ್ರೆ ಈಗ ಇರುವಂತವ್ರು, ನಮ್ಮ ಕಣ್ಣು ಮುಂದೆ ಇದ್ದಂತವ್ರು, ಹೋರಾಟದ ಮುಖಾಂತರ ಬಂದಂತವ್ರು. ಅವರು ಉನ್ನತ ಹುದ್ದೆ ಆದ್ಮೇಲೆ ಆನಂತರ ಅವರು ಫ್ಯಾಮಿಲಿ ಮೇಲೆ ಬೇರೆ ಬೇರೆ ಆರೋಪ ಇದೆ, ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ಮೂಲ ಆನಂತರ ಯಡಿಯೂರಪ್ಪನವರು, ಅವರು ಕೂಡ ರೈತ ಹೋರಾಟದಿಂದನೇ ಪಾದಯಾತ್ರೆ, ಚಳುವಳಿ, ಗೇಣಿಗಾರ ವಿರುದ್ಧ ಚಳುವಳಿ, ಅನೇಕ ಚಳುವಳಿಗಳನ್ನ ಮಾಡ್ತಾನೆ ಮುಂದೆ ಬಂದಂತವ್ರು. ಅವರು ಕೂಡ ಉನ್ನತ ಹುದ್ದೆಗೆ ಹೋದ ಮೇಲೆ ಸಾಕಷ್ಟು ಆರೋಪಗಳನ್ನ ಎದುರಿಸಿದ್ರು. ಆದ್ರೆ ಮೂಲ ಬಂದಿದ್ದು ಒಬ್ಬ ಮಾಸ್ ಲೀಡರ್ ಆಗಿ. ಇನ್ನೊಬ್ರು ಸಿದ್ದರಾಮಯ್ಯನವರು, ಅಹಿಂದ ಚಳುವಳಿ, ಶೋಷಿತರ ಪರವಾದಂತಹ ಚಳುವಳಿ ಹೋರಾಟ ಮಾಡಿ ಈಗ ಅಧಿಕಾರದಲ್ಲಿದ್ದಾರೆ. ಈಗ ಅತಿ ಹೆಚ್ಚು ಕಿರುಕುಳಕ್ಕೆ ಒಳಗಾದಂತವರೇ ದುಡಿಯುವ ವರ್ಗ, ಅಹಿಂದ ವರ್ಗ ಇರೋದು. ಅಲ್ಲಿ ಬೇರೆ ಬೇರೆ ವರ್ಗದವರು ಕೂಡ ಇದ್ದಾರೆ, ವೀರಶೈವ ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಒಕ್ಕಲಿಗ ಸಮುದಾಯ ಇದೆ. ಆ ಎಲ್ಲಾ ವರ್ಗದ ಬಡ ಜನತೆ ಅದರಲ್ಲಿ ದುಡಿಯುವ ವರ್ಗ ಇದೆ. ಇದು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಆದ್ರೆ ನಿಜವಾಗ್ಲೂ ಕೂಡ ಅವರ ಒಂದು ದೊಡ್ಡ ಸಾಧನೆ. ಆನಂತರ ಅವರ ಜೊತೆಗೆ ನಾನು ಗಮನಿಸಿದ್ದೀನಿ, ನೋಡಿದೀವಿ, ಒಂದು ದೊಡ್ಡ ಅಧಿಕಾರಿಗಳ ವರ್ಗ ಎಷ್ಟೋ ಪ್ರೆಷರ್ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡಿದೆ. ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಅಲೋಕ್ ಮೋಹನ್ ಸಾಹೇಬ್ರು ಇರ್ಬೋದು, ADG ಎಲ್ಲೆಂಡೋ ಅವ್ರು ಇರ್ಬೋದು, ಹಿತೇಂದ್ರ ಸಾಹೇಬ್ರು ಇರ್ಬೋದು, ಇನ್ನೂ ಅನೇಕ ಈ ಪ್ರಚಾರ ತೆರೆಮರೆಯ ಹಿಂದೆ ಅನೇಕ ಅಧಿಕಾರಿಗಳು, ಹಿರಿಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿ ಒಂದು ದೊಡ್ಡ ಪ್ರಾಮಾಣಿಕ ಅಧಿಕಾರಿಗಳ ದಂಡಿದೆ. ಅವ್ರು ಯಾರು ಕೂಡ ಪ್ರಚಾರಕ್ಕೆ ಮುಂದೆ ಬರೋದಿಲ್ಲ, ಆದ್ರೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಕಾನೂನು ಇಲಾಖೆಯ ಅಧಿಕಾರಿಗಳು ಮತ್ತೆ ಸಚಿವರು ಕೂಡ, HK ಪಾಟೀಲ್ರು ಕೂಡ ಬಹಳಷ್ಟು ಇದರಲ್ಲಿ ಜಾಗೃತಿಯನ್ನ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನ ಹೇಳ್ತೀವಿ. ಆದ್ರೆ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಸಾಕಷ್ಟು ಜಾಗೃತಿಯನ್ನ ವಹಿಸ್ಬೇಕಾಗತ್ತೆ. ಇವರು ಪ್ರಭಾವ ಬಳಸಿ ಪೊಲೀಸರಿಗೆ ಹೇಳಿ, ಇವ್ರು ಹೇಳ್ತಾರೆ ನಮ್ದು ಮೈಕ್ರೋ ಫೈನಾನ್ಸ್ ಅಲ್ಲ, ಅದರ ಸಲುವಾಗಿ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ. ಇನ್ನೂ ಒಂದು ನೋಡಿ, ಎಷ್ಟು ಇವರು ಈ ಸಂಘದ ಈ ಏನು ಯೋಜನಾಧಿಕಾರಿ ಅಂತ ಹೇಳ್ತಾರೆ. ಮೊನ್ನೆ ಒಂದು ಮಾತು ಹೇಳ್ತಾಳೆ ಒಬ್ಬ ಹೆಣ್ಮಗಳು, ಕುರಿ ಕಾಯೋನ್ ಮಾತು ನಾವ್ಯಾ ಕೇಳ್ಬೇಕು ಕಾವಂದ್ರು ಅಂತ ಕೇಳ್ತಾರೆ. ಅಂದ್ರೆ ಹಂಗ್ಸುದಲ್ವಾ ಇದು? ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿನ ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಫಾಲೋವರ್ ಖಂಡಿತ ಅಲ್ಲ. ಅಂದ್ರೆ ಅವರು ಯಾವಾಗ
ಈ ಹಿಂದೂ ಸಂಘಟನೆಗಳ ಮೇಲೆ ಕಡಿವಾಣ ಹಾಕೋಕೆ ನೋಡಿದ್ರು ಈ ಹಸುಗಳನ್ನ ಹಿಡಿದಂತ ಸಂದರ್ಭದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕಕ್ ನೋಡಿದ್ರು. ಅವಾಗ ನಾವು ವಿರೋಧ ಮಾಡಿದೀವಿ. ಯಾವಾಗ ಅವರು ಅಂದ್ರೆ ವಿಪರೀತ ಏನು ಒಂದು ಇದನ್ ಮಾಡಕ್ ನೋಡ್ತಾರೆ, ಏನೋ ರಾಜಕೀಯ ಲಾಭ ಹಿಂದೂಗಳನ್ನ ಬೈದಂತ ಸಂದರ್ಭದಲ್ಲಿ ಅಥವಾ ತೊಂದರೆ ಧಾರ್ಮಿಕ ವಿಷಯದಲ್ಲಿ ಅವರು ಮೂಗು ತೂರಿಸಿದ ಸಂದರ್ಭದಲ್ಲಿ ನಾವು ಕೂಡ ವಿರೋಧ ಮಾಡಿದೀವಿ. ಆದ್ರೆ ಈ ನಿರ್ಣಯ ಏನಿದೆ, ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಒಂದು ನಿರ್ಣಯ ಇದೆ ತಗೊಂಡ್ರೆ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡುವಂತವ್ರು ಕೂಡ ಶ್ಲಾಘನೆ ಮಾಡುವಂತ ಕೆಲಸ ಇದೆ. ಆದ್ರೆ ಅದು ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಇವ್ರು ಏನ್ ಹೇಳ್ತಾ ಇದ್ದಾರೆ, ಪರಮ ಪೂಜ್ಯರ ಶಿಷ್ಯಂದಿರು ಅವರ ಗ್ಯಾಂಗ್ ಏನಿದೆ, ಕುರಿ ಕಾಯೋನ ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳಿ ನಾಚಿಕೆ ಆಗ್ಬೇಕು ಅವ್ರಿಗೆ. ಕುರಿ ಕಾಯೋದೇನು ಕೀಳು ಮಟ್ಟದ ಕೆಲಸ ಅಲ್ಲದು, ಶ್ರೇಷ್ಠ ಕೆಲಸ ಅದು. ಕುರಿ ಕಾಯೋನ್ ಮಾತು ನಮ್ಮ ಕಾವಂದ್ರ ಕೇಳ್ಬೇಕಾ ಅಂತ ಮಾತಾಡ್ತಾ ಇದ್ದಾರೆ. ಈಗ ಬಡ್ಡಿಗೆ ದುಡ್ಡು ಕಟ್ಟ್ರಿ ವಾರ, ಕುರಿ ಕಾಯೋನ ಮಾತು ನಾವ್ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಮುಂದಿನ ಬರೋ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಇನ್ನೊಂದು ಮಾಹಿತಿಯನ್ನ ನಾನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀನಿ. ಈ ಸುಗ್ರೀವಾಜ್ಞೆ ಜಾರಿ ಆದ ತಕ್ಷಣ ಇದಕ್ಕೆ ಸ್ಟೇ ತರಕ್ ಹೋಗೋರಿದ್ದಾರೆ. ಪರಮ ಪೂಜ್ಯರು ಅಂತ ಅನ್ಸ್ಕೊಂಡಂತವ್ರು ಬಡ್ಡಿ ಪೂಜ್ಯರು ಇಲ್ಲ, ನಮಗೆ ಪ್ರತಿ ವಾರನೇ ನಮಗೆ ಕಟ್ಟೋದಕ್ಕೆ ಬಡ್ಡಿ ವಸೂಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹಂಗೆ ಹಿಂಗೆ ಅಂತಂದ್ ಹೇಳಿ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಒಂದು ಸ್ಟೇ ತರೋ ಪ್ರಯತ್ನ ಕೂಡ ನಡೆದಿದೆ. ಹಂಗ್ ಮಾಡೋದ್ರ ಮುಖಾಂತರ ಅವರ ಮುಖವಾಡನೆ ಬಯಲಾಗ್ತಾ ಹೋಗ್ತದೆ. ಆ ವಿಷಯ ಬೇರೆ. ಇನ್ನೂ ಒಂದು ಇದರಲ್ಲಿ FIR ಮಾಡಬೇಕು ಅಂತ ಇದೆ. ಈ ಕರಡು ಪ್ರತಿಯಲ್ಲಿ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ, ಯಾರಿಂದ ಕಿರುಕುಳ ಆಗ್ತದೆ, ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರ್ತದೆ. FIR ಯಾರ ಮೇಲೆ? ಮೊನ್ನೆ ಒಂದು ಸುದ್ದಿ ಪ್ರಾರಂಭ ಆಯ್ತು. ನಂಜನಗೂಡು ಮತ್ತೆ ಚಾಮರಾಜನಗರ, ಮೈಸೂರಿನಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಆದಾಗ ನಂಜನಗೂಡಿನಲ್ಲಿ 5 ಸಂಸ್ಥೆಗಳ ಮೇಲೆ FIR ದಾಖಲಾಯಿತು ಅಂತ ಟಿವಿ ಚಾನೆಲ್ ನಲ್ಲಿ ಬರಕ್ ಶುರು ಆಯ್ತು. ಅದರಲ್ಲಿ ಮೊದಲನೇ ಹೆಸರು ಧರ್ಮಸ್ಥಳದ ಸಂಘದ ಮೇಲೆ ಅಂತ. ಅದು ತಪ್ಪು. ಸಂಘದ ಮೇಲೆ FIR ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನಾನು ಯಾರಿಗೆ ಹೇಳ್ತಾ ಇದ್ದೇನೆ ಅಂದ್ರೆ, ನೇರವಾಗಿ ಧರ್ಮಸ್ಥಳದಿಂದ ಸಾಲ ಪಡೆದಂತ ಸಂಘದ ಸದಸ್ಯರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮಾತನ್ನ ನಾನು 4-5 ತಿಂಗಳ ಹಿಂದೆನೆ ಇದೇ ರೀತಿ ಲೈವ್ ಮಾಡ್ಬೇಕಾದ್ರೆ ಹೇಳಿದ್ದೆ. ನೋಡಿ, ಸ್ಕ್ಯಾಂಡಲ್ ಆದಾಗ ಇವರು ಬೆಣ್ಣೆ ತಿಂದು ನಿಮ್ಮ ಮುಸುಡಿಗೆ ಒಸರಿ ಹೋಗ್ತಾರೆ. ಕೇಸ್ ನಿಮ್ಮ ಮೇಲೆ ಬೀಳ್ತದೆ. ವಸೂಲಿ ಮಾಡ್ತಾ ಇರೋವಂತವ್ರು ನೀವು ನಿಮ್ಮಲ್ಲಿನೇ ಜಗಳ ಹಚ್ಚಿಡ್ತಾ ಇದ್ದಾರೆ. ವಸೂಲಿ ಮಾಡಿ ನೀವು ಕೊಡ್ತಾ ಇರೋದು ಯಾರಿಗೆ? SKDRDP ಟ್ರಸ್ಟಿಗೆ ಕೊಡ್ತಾ ಇದ್ದೀರಿ ನೀವು. ಇದರಲ್ಲಿ ಲಾಭ ಪಡಿತಾ ಇರೋದು ನಿಮ್ಮ ಸ್ವಸಹಾಯ ಸಂಘ ಅಲ್ಲ, ಗುಂಪು ಅಲ್ಲ, ನಿಮ್ಮ SHG ಅಲ್ಲ. ಆದ್ರೆ ಕೇಸ್ ಯಾರ ಮೇಲೆ ಬೀಳ್ತಾ ಇದೆ? ನಿಮ್ಮ ಮೇಲೆ ಬೀಳ್ತಾ ಇದೆ. ಜಾಗೃತರಾಗಿರ್ರಿ. ದಯವಿಟ್ಟು ನೀವು ಗುಂಪು ಕಟ್ಕೊಂಡು 10 ಜನರ ಗುಂಪಿನಲ್ಲಿ ಇಬ್ಬರು ಕಟ್ಟಿಲ್ಲ ಅಂತ ಹೇಳಿ ಇಬ್ಬರ ಮನೆಗೆ ಹೋಗಿ ಗಲಾಟೆ ಮಾಡೋದು ಮಾಡಬೇಡಿ. ಅದನ್ನ ಬೇಕು ಅಂತಲೇ ನಿಮ್ಮನ್ನ ಬಿಡ್ತಾ ಇದಾರೆ ಅವರು. ಯಾರು? ಈ SKDRDP ಟ್ರಸ್ಟ್ ನವರು. ಪೂಜ್ಯರ ಕುಟುಂಬ ಏನಿದೆಯಲ್ಲ, ನಿಮ್ಮನ್ನೇ ಮುಂದೆ ಬಿಡ್ತಾ ಇದ್ದಾರೆ. ನಿಮ್ಮನ್ನೇ ಮುಂದೆ ಬಿಟ್ಟು ನಿಮ್ಮ ಒಗ್ಗಟ್ಟನ್ನ ಒಡೆದು ನೀವು ಜಗಳ ಮಾಡಿ, ನೀವು ದುಡ್ಡು ತಗೊಂಡು, ನೀವು ಆ ರಕ್ತವನ್ನ ಹೀರಿ ಅವರಿಗೆ ಕೊಡ್ಬೇಕು. ಅದನ್ನ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಹಸು ಮೇಸೋದ್ ನೀವು, ಎಮ್ಮಿ ಮೇಸೋದ್ ನೀವು, ಸಗಣಿ ಬೆಳೆಯೋದ್ ನೀವು, ಹಾಲು ಕರೆಯೋದ್ ನೀವು, ಅದು ಒದ್ರೆ ಒದಸ್ಕೊಳ್ಳೋದ್ ನೀವು, ಹಾಲು ಮೊಸರು ಬೆಣ್ಣೆ ತಿಂತಾ ಇರೋದು ಅವರು. ಈ ಒಂದು ವ್ಯವಸ್ಥೆ ಜನರಿಗೆ ಗೊತ್ತಿರಲಿ. ನಿಮ್ಮ ಒಗ್ಗಟ್ಟನ್ನ ಒಡೆದು ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಆಕ್ಚುಯಲ್ FIR ಆಗ್ಬೇಕಾಗಿರೋದು ಸಂಸ್ಥೆಯ ಮುಖ್ಯಸ್ಥರು. ಅದು ಯಾವುದೇ ಮೈಕ್ರೋ ಫೈನಾನ್ಸ್ ಇರಲಿ. SHG ಮೇಲೆ ಯಾಕೆ ಇದನ್ ಮಾಡಬೇಕು? ನನ್ನಂತವ್ರು, ಅವರು ಸಂಘದವರು, ನಾಟ್ ಇಂಡಿವಿಜುವಲ್, ಎಂಟೈರ್ ಸಂಘ. ಬರೀ ಇದು ಧರ್ಮಸ್ಥಳ ಮುಖಾಂತರ ಆದಂತ ಸಂಘಗಳೇ ಅಲ್ಲ, ಇನ್ನೂ ಅನೇಕ ಆತರ ಮೈಕ್ರೋ ಫೈನಾನ್ಸ್ ಗಳಿದೆ. ಅವರೆಲ್ಲ ಏನ್ ಮಾಡಿದ್ದಾರೆ? ಸಂಘಗಳನ್ನ ರಚಿಸಿ ಅದನ್ನ ಓನರ್ಶಿಪ್ ತಗೊಂಡು ಅವರು ಆ ಓನರ್ಶಿಪ್ ಒಂದು ಇದನ್ನ ಬ್ಯಾಂಕಿಗೆ ತೋರಿಸಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಹಿಂಗಾಗಿ FIR ಫಸ್ಟ್ ಆಗ್ಬೇಕಾಗಿರೋದೇ ಸಂಸ್ಥೆಯ ಮುಖ್ಯಸ್ಥರಿಗೆ.
ಅವ್ರ ಮೇಲೆ ಆಗಬೇಕು. ಎಷ್ಟೋ ಜನ ಪೊಲೀಸರು ಕೇಳ್ತಾ ಇದಾರೆ, ಅವ್ರೇನ್ ದುಡ್ಡು ಕೇಳಕ್ ಬಂದಿದ್ರಾ? ಪೊಲೀಸರು ಕೇಳ್ತಾ ಇದಾರೆ. ನಾನು ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನೋಡಿ, ಪೊಲೀಸರ ಗಮನಕ್ಕೆ ತರ್ತಾ ಇದ್ದೀನಿ, ನಿಯಮ ಮಾಡಿದಂತವ್ರು ಯಾರು? ಅಲ್ಲಿರ್ತಕ್ಕಂತ ಸಂಘದವ್ರು ನಿಯಮ ಮಾಡಿದ್ರ ವಾರ ವಾರ ಕಲೆಕ್ಟ್ ಮಾಡ್ಲೇಬೇಕು ಅಂತ ಹೇಳಿ? ಎಲ್ಲೇ ಮಾಡಿದಾರೆ ತೋರಿಸಿ. ವಾರ ಕಟ್ಟಲೇಬೇಕು, ನಾವು ಕಟ್ಟೇ ಕಟ್ತೀವಿ ಅಂತ ಏನಾದ್ರು ಪ್ರತಿಜ್ಞೆ ಮಾಡಿದ್ರ? ವಾರ ಕಟ್ಟಬೇಕನ್ನೋದು ನಿಯಮನೇ ಇಲ್ಲ, ರೂಲ್ಸೇ ಇಲ್ಲ. ಬಹಳ ದಿನದ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು. ಗೋವಾದಿಂದ ನಾವು ಇಲ್ಲಿಸಿಟ್ ಲಿಕ್ಕರ್, ಯಾಕಂದ್ರೆ ಗೋವಾದಿಂದ ಸಾಕಷ್ಟು ಸ್ಮಗ್ಲಿಂಗ್ ಮಾಡ್ತಾರೆ. ಒಬ್ಬನು ಗೋವಾದಲ್ಲಿರುವಂತಹ ಈ ಸರಾಯಿ ಮಾಡೋರ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾನೆ. ಅವಕಾಶ ಇದೆಯಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರು ಬಿಡ್ತಾರ? ಯಾಕಂತ ಹೇಳಿದ್ರೆ ಆ ರೀತಿ ತರುವುದಕ್ಕೆ ಪರವಾನಗಿನೇ ಇಲ್ಲಂದ ಮೇಲೆ ಆ ಅಗ್ರಿಮೆಂಟ್ಗೆ ಏನ್ ವ್ಯಾಲಿಡಿಟಿ ಉಳಿತದೆ? ಪ್ರತಿ ವಾರ ದುಡ್ಡು ಕಟ್ಟಬೇಕು ಅನ್ನುವಂತ ನಿಯಮನೇ ಇಲ್ಲ. ಅದು ನಿಯಮ ಬಾಹಿರ ಅಂದ ಮೇಲೆ ಇವರು ನೋಟ್ಬುಕ್ ನಲ್ಲಿ ಬರೆದ್ರೆ ಅದಕ್ಕೆ ಏನು ವ್ಯಾಲಿಡಿಟಿ ಇರ್ತದೆ ಅನ್ನೋ ಮಾತನ್ನ ಪೊಲೀಸಿನ ಅನೇಕ ಠಾಣಾಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೇನೆ, ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ. ವಾರ ಕಟ್ಟೋದು ನಿಯಮನೇ ಇಲ್ಲ. ಹೀಗಾಗಿ ವಾರಾನೇ ಕಟ್ಟಿಸ್ಕೋಬೇಕು ಅಂತ ನಿಯಮ ಮಾಡಿದ್ದು ಮುಖ್ಯಸ್ಥರೇ ಹೊರತು ಅಲ್ಲಿರ್ತಕ್ಕಂತ ಸಂಘದ ಸದಸ್ಯರು ಅಲ್ಲ. ಹೀಗಾಗಿ ದಯವಿಟ್ಟು ಆ ಸಂಘದ ಸದಸ್ಯರು ಯಾರವರು? ಗ್ರಾಮಸ್ಥರು. ಪಾಪ ಅವ್ರಿಗೆ ಏನು ಗೊತ್ತಿರ್ತ ಹೇಳಿ? ಅವ್ರಿಗೇನಾದ್ರು ಮೈಕ್ರೋ ಫೈನಾನ್ಸ್ ಏನು ಗೊತ್ತಿದ್ದಿಲ್ಲ ಅವ್ರಿಗೆ. ನಮ್ಮ ಊರು ಉದ್ಧಾರ ಆಗ್ತದೆ, ನಮ್ಮ ಮನೆಗೆ ಏನೋ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಿ ಒಂದು ಸಂಘ ಮಾಡಿದಾರೆ ಅವರು. ಅವರ ಮೇಲೆ FIR ಹಾಕೋದಕ್ಕೆ ನಮ್ಮ ವಿರೋಧ ಇದೆ. ಎರಡನೇದಾಗಿ, ಈ SKDRDP ಕೆಲಸ ಮಾಡ್ತಾ ಇರುವಂತಹ ಯೋಜನಾಧಿಕಾರಿಗಳು ಇರ್ಬೋದು, ಫೀಲ್ಡ್ ಸೂಪರ್ವೈಸರ್ ಅವರು ಇರ್ಬೋದು, ಮತ್ತೆ ಏನದು ಏನಂತ ಹೇಳ್ತಾರೆ ಅವ್ರಿಗೆ, ಸೇವಾ ಪ್ರತಿನಿಧಿಗಳು ಅಂತ ಏನ್ ಕರೆಸ್ಕೊತಾರೆ, ಏನೋ ಡಿಸಿಗ್ನೇಷನ್ ಕೊಟ್ಟಿದ್ದಾರೆ, ಅವ್ರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಅನೇಕ ಪೊಲೀಸ್ ಠಾಣೆಗಳಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಪರಮ ಪೂಜ್ಯರು ಏನ್ ಹೇಳ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಪೂಜ್ಯರ ಮೇಲೆ SKDRDP ಮೇಲೆ FIR ಮಾಡೋದು ಬೇಡ, ಕೇಸ್ ಮಾಡೋದು ಬೇಡ, ಅವ್ರ ಹೆಸರು ಹಾಕ್ಬೇಡಿ. ಹಾಕೋದಿದ್ರೆ ಫೀಲ್ಡ್ ಸೂಪರ್ವೈಸರ್ ಯಾರಿದ್ದಾರೆ ಅಲ್ಲಿ, ಏನು ನಮ್ಮ ಕರ್ಮಚಾರಿಗಳಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ, ನಮ್ಮ ಮೇಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀವು ಕೂಡ ಗಮನಿಸಬೇಕು. ಓಡಾಡ್ತಿರಲ್ಲ ಅಲ್ಲೇ ಇಲ್ಲೇ ಓಡಾಡಿ ಅದು ಇದು ಮಾಡಿ ನಮಗೂ ಬೈದು ಎಲ್ಲರಿಗೂ ಬೈದು ಮನೆ ಮುಂದೆ ಹೋಗಿ ರಾತ್ರೋರಾತ್ರಿ ಕುತ್ಕೊಂಡು ಶಾಪ ತಗೊಂಡು, ಅವ್ರ ಮಕ್ಕಳು ಹೆಂಡತಿ ಮಕ್ಕಳು ಶಾಪ ತಗೊಂಡು ದುಡ್ಡು ವಸೂಲಿ ಮಾಡಿ ಇವ್ರಿಗೆ ಕಟ್ತಿರಲ್ಲ, ನಿಮಗ್ ಗೊತ್ತಿರ್ಲಿ. ಪೊಲೀಸ್ ಠಾಣೆಗೆ ಫೋನ್ ಮಾಡಿ, ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಇವರು ವಸೂಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಹೆಸರು ತೆಗಿಬೇಡಿ. ಓಡ್ ಹೋಗ್ತಾ ಇದಾರೆ ಅವರು. ನಿಮ್ಮನ್ನ ಸಿಲಕ್ ಹಾಕಿಸಿ, ನಿಮ್ಮನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಅವ್ರು ಓಡ್ ಹೋಗ್ತಾ ಇದ್ದಾರೆ. ಇದು ಗೊತ್ತಿರ್ಲಿ ನಿಮಗೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರ್ಲಿ. ದಯವಿಟ್ಟು ಇವರ ಪರವಾಗಿ ನಿಂತ್ಕೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಸಹಾಯಕ್ಕೆ ಬರೋರಲ್ಲ. ನಿಮ್ಮ ತಲೆ ಮೇಲೆ ಕಾಲಿಟ್ಟು ಅವ್ರು ಪಾರಾಗ್ತಾರೆ ನಿಮ್ಮನ್ನ ಮುಳುಗಿಸಿ. ಆರೋಪ ಬಂದ್ರೆ ಅವ್ರು ಯಾರು ನಿಮ್ ಪರವಾಗಿರುವುದಿಲ್ಲ. ನಮ್ಮ ಪೊಲೀಸ್ ಸ್ನೇಹಿತರಿಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ಈ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಾಕೋಬೇಡಿ. FIR ಯಾರ ಮೇಲೆ ಆಗ್ಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸಂಸ್ಥೆಯ ಪ್ರಮುಖರು, ಸ್ಥಾಪನಾ ಅಧ್ಯಕ್ಷರು, ವಾಟ್ ಎವರ್ ಏನೇನೋ ಇರ್ತಾರಲ್ಲ, ಬೇರೆ ಬೇರೆ ಫೈನಾನ್ಸ್. ನಾ ಇದು ಒಂದೇ ಹೇಳ್ತಾ ಇಲ್ಲ, ಯಾವ ಕಿರುಕುಳ ಕೊಡ್ತಾರೆ ನಾವು ಎಲ್ಲರ ವಿರುದ್ಧನೂ ಮಾತಾಡ್ತೇವೆ. ಆ ನಂತರ ಯಾರು ಸರಿಯಾಗಿ ಮಾಡ್ತಾ ಇದ್ದಾರೆ, ಎಸ್ ಅವ್ರ ಪರವಾಗಿ ಆಗ್ಲಿ. ಯಾಕಂದ್ರೆ 40,000 50,000 ಬೇಕಾಗಿರ್ತದೆ ಆಸ್ ಪರ್ RBI ರೂಲ್ಸ್. 3 ತಿಂಗಳಿಗೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ಏನ್ ನಿಯಮ ಇದೆ ಅದ್ರ ಪ್ರಕಾರ ಬ್ಯಾಂಕಿಂಗ್ ವ್ಯವಸ್ಥೆ ಪ್ರಕಾರ ಮಾಡಿ. ಆದ್ರೆ ವಿನಾಕಾರಣ ಆ ಸಂಘದವರ ಮೇಲೆ, ಸಂಘದವರು ಊರವರು ಗ್ರಾಮಸ್ಥರ ಮೇಲೆ ಕಂಪ್ಲೇಂಟ್ ಆಗಬಾರದು. ಸಂಘದವರು ಕೂಡ ಸದಸ್ಯರು ಇದನ್ನ ಗಮನಿಸಬೇಕು. ಇಷ್ಟು ದಿನ ನಿಮ್ಮನ್ನ ಹೊಡೆದಾಡಕ್ ಹಚ್ಚಿ, ನಿಮ್ಮ ಮೇಲೇನೆ FIR ಮಾಡ್ಸಕ್ ಹಚ್ಚಿ ಅವ್ರು ಓಡೋಗ್ತಾ ಇದ್ದಾರೆ. ಇದು ತಮಗ್ ಗೊತ್ತಿರಲಿ. ಬರೀ ಸಂಘದವ್ರ ಮೇಲೆ FIR ಆದ್ರೆ ಸುಗ್ರೀವಾಜ್ಞೆಗೆ ಯಾವುದೇ ರೀತಿಯಾದಂತ ಮಹತ್ವ ಇರುವುದಿಲ್ಲ. ಬೈಗಳು ಸ್ಟಾರ್ಟ್ ಆಗಿದಾವೆ ಸಿಕ್ಕಾಪಟ್ಟೆ. ನಮಗಂತೂ ರೂಢ ಇದೆ 1.5 ವರ್ಷದಿಂದ. ಮಹೇಶ್ ಶೆಟ್ಟರಿಗೆ 12 ವರ್ಷದಿಂದ ರೂಢ ಇದೆ. ಯಾರ್ಯಾರು ಇವರು ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವ್ರಿಗೆಲ್ಲ ರೂಢ ಇದೆ. ಯಾವತ್ತಿಗೂ ಕೂಡ ನೋಡಿ ಇಷ್ಟೊಂದು ಆಗ್ತಾ ಇದೆ ಅಂದ್ರೆ, ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬೈಗಳನ್ನ ನಾನು ಯಾವತ್ತಿಗೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಾವು. ಯಾಕಂತ ನಾವ್ ಹೆಂಗಂತ ಹೇಳಿದ್ರೆ, ನಾವು ದೇವ್ರಿಗೆ ಬಿಟ್ಬಿಟ್ಟಿದೀವಿ. ಒಂದಿಷ್ಟು ಇವರು ಈ ಜೋಗಮ್ಮಗಳು, ನಾನ್ ಗೋರಪ್ಪ, ಮೈಲಾರ ಲಿಂಗೇಶ್ವರ ಸ್ವಾಮಿಯ ಗೋರಪ್ಪ.
ನಾವು ದೇವರಿಗೆ ಒಂಥರ ಹರಕೆ ಹಂಗ್ ಬಿಟ್ಬಿಟ್ಟಿರ್ತೀವಿ. ನಮ್ಗೆ ಯಾರಾದ್ರೂ ಹೊಗಳಿದ್ರು ಕೂಡ ಅದು ದೇವರಿಗೇನೆ ಸಮರ್ಪಣೆ, ಯಾರಾದ್ರೂ ಬೈದ್ರು ಕೂಡ ಅದು ದೇವರೇ ನೋಡ್ಕೊಡ್ತಾರಂತ ಬಿಟ್ಟು ಬಿಡ್ತೀವಿ. ಕೆಲವೊಬ್ರು ನಮ್ಮನ್ನ ಪ್ರವೋಕ್ ಮಾಡಕ್ ನೋಡ್ತಿರ್ತಾರೆ. ಆದ್ರೂ ಕೂಡ ನಿನ್ನೆ ಮೊನ್ನೆ ಏನೋ ನಮ್ಮ ಸಂಚಾರಿ ಸಂತೋಷ್ ಅವ್ರಿಗೆ ಒಬ್ಬ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿದ್ದಾನೆ, ಮತ್ತೆ ಕೆಟ್ಟದಾಗಿ ನಮ್ಮೆಲ್ಲರಿಗೂ ಬೈದಿದ್ದಾನೆ ಅಂತೇಳಿ ಅನೇಕ ಹೋರಾಟದ ಪರವಾಗಿ ಚಿಂತನೆ ಮಾಡುವವರು, ಕಾಳಜಿ ಮಾಡುವವರು ನೋಡಿ ಜೀವ ಬೆದರಿಕೆ ಕೊಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮ್ಮನ್ನ ಕೊಲೆ ಮಾಡೋದಕ್ಕೆ ಬಹಳ ದೊಡ್ಡ ರೀತಿಯಾದಂತ ಸಂಚು ನಡೆದಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಇಂತ್ರನು ನಾವು ದೆಹಲಿಗೆ ಹೋದಾಗ್ಲೂ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಕೊಲೆಯ ಸಂಚು ಇದೆ, ಜಾಗೃತರಾಗಿರಿ ಅಂತ ಹೇಳಿ ಗುಪ್ತಚರ ಇಲಾಖೆಯ ಸಿಬ್ಬಂದಿಗಳು ಕೂಡ ನಮಗೆ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಯಂತ್ ಟಿ ಅವರ ಮೇಲೆ, ಸಂಚಾರಿ ಸಂತೋಷ್ ಅವ್ರ ಮೇಲೆ, ರವೀಂದ್ರ ಶೆಟ್ಟಿ ಅವರ ಮೇಲೇನೂ ಕೂಡ ಆ ಒಂದು ಮಾಹಿತಿ ಇದೆ. ಕೊಲೆಯ ಸಂಚು ಮಾಡ್ತಾ ಇದ್ದಾರೆ ಇವರು, ಈ ಕುಟುಂಬದವರು, ವೀರೇಂದ್ರ ಹೆಗ್ಗಡೆ ಕುಟುಂಬದವರು. ಆದ್ರೆ ನಾವೇನು ಅಬ್ಬೆಪಾರಿಗಳಲ್ಲ. ಒಂದೇ ಒಂದು ಕೂದಲು ಕೊಂಕ ಆದರೂ ಕೂಡ ನಾವಾಗ್ಲಿ, ನಮ್ಮ ಹೋರಾಟಗಾರರ ಪರಿವಾರದವರಿಗೆ, ಜೊತೆಗಿರೋರಿಗೆ ಕೂದಲು ಕೊಂಕ ಆದ್ರೂ ಕೂಡ ಇವ್ರು ಯಾರು ಸಂಚು ಮಾಡ್ತಾ ಇದಾರಲ್ಲ, ವಂಶನೇ ನಿರ್ವಂಶ ಮಾಡ್ಬಿಡ್ತೀವಿ. ಗೊತ್ತಿರ್ಲಿ, ಸುಖ ಸುಮ್ನೆ ನಾವೇನು ಗೊತ್ತಿಲ್ಲೇ ಸಮುದ್ರದಲ್ಲಿ ಇಳಿದಿಲ್ಲ. ಕೋರ್ಟು ಕಚೇರಿ, ಆಮೇಲೆ ಕೊಲೆಗೆ ಸಂಚು, ಗೊತ್ತಿದೆ ಏನೇನ್ ಮಾಡ್ತಾ ಇದ್ದೀರಿ, ಪ್ರತಿಯೊಂದು ಮಾಹಿತಿ ಇದೆ ನಮ್ಮ ಹತ್ರ. ಕೂದಲು ಕೊಂಕ ಆದ್ರೆ ನುಗ್ಗಿ ಹೊಡಿತಾರೆ ನಿಮಗೆ, ವಂಶನೇ ನಿರ್ವಂಶ ಮಾಡ್ಬಿಡ್ತಾರೆ ನಿಮ್ದು. ಹುಷಾರ್. ಏನು ಬಯಸ್ತಾ ಇದ್ರಲ್ಲ ಕೆಟ್ಟದಾಗಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅವನ್ನೆಲ್ಲ, ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ. ವಿ ಡೋಂಟ್ ಕೇರ್. ನಮ್ ಸ್ನೇಹಿತರು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ. ಯಾಕಂದ್ರೆ ನೋಡಿ, ಅವರು ನಿಜವಾಗ್ಲೂ ಅವ್ರ ಹತ್ರ ಏನಾದ್ರೂ ದಾಖಲೆಗಳು ಅಥವಾ ಅವ್ರು ಸರಿ ಅಂತ ಅವ್ರಿಗೆ ಅನಿಸಿದ್ರೆ, ಅವ್ರ 420 ಅಂತ ಅವ್ರಿಗೆ ಖಾತ್ರಿ ಆಗ್ಬಿಟ್ಟಿದೆ. ಹಿಂಗಾಗಿ ಅವ್ರ ಹತ್ರ ಉಳಿದಿರೋ ಅಸ್ತ್ರ ಏನು, ಬರೀ ಬೈಗಳ ಬಯಸೋದು. ನಮಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ಕೆಟ್ಟದಾಗಿ ಬಯಸೋದು ಅಷ್ಟೇ. ಅವ್ದು ಬಿಟ್ಟು ಬೇರೆ ಏನು ಉಳಿದಿಲ್ಲ. ನಾವೇನು ಪ್ರತಿಯೊಂದೊಂದು ದೇವರಿಗೆ ಬಿಟ್ಬಿಟ್ಟಿದ್ದೀವಿ. ಈ ಜೋಗಮ್ಮ, ಜ್ಯೋತಿ, ಗ್ವಾರಪ್ಪಗಳು ಎಲ್ಲರೂ ಕೂಡ ಈ ಸನಾತನ ಧರ್ಮದಲ್ಲಿ ಇರುವಂತ ಒಂದು ಏನು ಆಧ್ಯಾತ್ಮಿಕದಲ್ಲಿ ಇರುವಂತ ಒಂದು ಪದ್ಧತಿ, ಅದು ಯಾವುದನ್ನು ಕೂಡ ನಾವು ಸ್ವೀಕಾರ ಮಾಡೋದಿಲ್ಲ. ಹೊಗಳಿಕೆ, ಬೈಗಳ ಎಲ್ಲ ದೇವರಿಗೆ ಬಿಡ್ತೀವಿ. ಹಿಂಗಾಗಿ ನಮ್ಮ ಸ್ನೇಹಿತರು ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಆನಂತರ ಇನ್ನೊಂದು ಬಹುಮುಖ್ಯ ಬೆಳವಣಿಗೆ ನಡೀತಾ ಇದೆ. ಅಂದ್ರೆ ಒಂದ್ 2 ದಿನದ ಹಿಂದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆಕ್ರೋಶಗೊಂಡಂತಹ, ನೊಂದಂತಹ ಒಬ್ಬ ವ್ಯಕ್ತಿ ಮಚ್ಚನ್ನ ಬೀಸಿದಾನೆ. ಬಡ್ಡಿ ವಸೂಲಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಮಚ್ಚು ಬೀಸಿದಂತಹ ಒಂದು ವಿಡಿಯೋ ಹರಿದಾಡ್ತಾ ಇದೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರು ಕೂಡ ಹಿಂಸೆಗೆ ಇಳಿಬೇಡಿ. ಯಾಕಂದ್ರೆ ಇವ್ರಿಗೆ ಮಂಗಳೂರಲ್ಲಿ ಇದೆಲ್ಲ ಮಾಡಿ ರೂಢ. ಅದು ನೇತ್ರಾವತಿ ನದಿ, ಎಷ್ಟೋ ಜನಕ್ಕೊಂದು ನೇತ್ರಾವತಿಯಲ್ಲಿ ಬಿಸಾಕಿದ್ರು. ಆದ್ರೆ ಭೀಮಾ ನದಿ ಗಂಡು ನದಿ, ಗಂಡು ಮೆಟ್ಟಿದ ನಾಡದು. ಸಿಟ್ಟಿಗೆ ಬಂದಂತವ್ರು ಮಚ್ಚು ಬೀಸಿದ್ದಾರೆ. ದಯವಿಟ್ಟು ಆ ಹಿಂಸೆಗೆ ಒಳಗಾಗಬೇಡಿ. ಶಾಂತಿಯುತವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಗ್ರಾಮಸ್ಥರು ಒಗ್ಗಟ್ಟಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡಿದರೆ ಖಂಡಿತ ಜಯ ಸಿಗುತ್ತೆ. ಹಿಂಸಾತ್ಮಕ ರೀತಿಗೆ ತಿರುಗಬಾರದು. ಮತ್ತು ಇದನ್ನ ವಿಡಿಯೋ ಏನಿದೆ ನಾನು ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತಾ ಇದ್ದೇನೆ. ಕೆಲವೊಬ್ರು ನನಗೆ ಬರೆದು ಕಳಿಸಿದ್ರು, ಇದು ಧರ್ಮಸ್ಥಳ ಸಂಘದವರು, ಅವ್ರ ಮೇಲೆ ಹಲ್ಲೆ ಆಯ್ತು, ಅವರು ಇದಂತ್ರ. ನಾನು ವೆರಿಫೈ ಮಾಡಿದೆ, ಅಲ್ಲಿದ್ದಂಥದ್ದು ಸ್ವತಂತ್ರ ಫೈನಾನ್ಸ್ ಅನ್ನೋರ್ದು. ಆದ್ರೆ ಮತ್ತೆ ಕೆಲವೊಬ್ರು ಹೇಳಿದ್ರು, ಮುಂಚೆ ಅವ್ರು ಧರ್ಮಸ್ಥಳ ಸಂಘದ ಮುಖಾಂತರ ಸಾಲ ತಗೊಂಡಿದ್ದ, ಅದಾದ ನಂತರ ಅವ್ರ ಸಾಲ ಕಾಟ ತಡಿಲಾರದಕ್ಕೆ ಈ ಸ್ವತಂತ್ರ ಫೈನಾನ್ಸ್ ನವ್ರ ಕಡೆ ತಗೊಂಡ. ಇಬ್ರು ಸೇರ್ಕೊಂಡು ನಿನ್ ಮನೆ ಹೆಣ್ಮಕ್ಳನ್ನ ನನ್ನ ಜೊತೆಗೆ ಮಲಗಿಸಿ ದುಡ್ಡು ಕಟ್ಟುವಂತ ಕಿರುಕುಳ ಕೊಡಕ್ ಶುರು ಮಾಡಿದ್ರು. ಹಿಂಗಾಗಿ ಮಚ್ಚು ಬೀಸಿದ. ಅವ್ರು ಯಾರು ಕಿರುಕುಳ ಕೊಡಕ್ ಹೋಗಿದ್ರು, ಬಡ್ಡಿ ವಸೂಲಿ ಮಾಡೋರ್ ಕೈಗೆ ಏಟು ಬಿದ್ದಿದೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಆನಂತರ ವಸೂಲಿ ಮಾಡಕ್ ಹೋದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ನೀವು ಕೂಡ ಯುವಕರೇ, ನೀವು ಕೂಡ ನಮ್ಮ ಅಣ್ತಮ್ಮರೇ. ಯಾರೋ ಮಾಡಿದ ತಪ್ಪಿಗೆ ನೀವು ಬಲಿಯಾಗೋದು ಬೇಡ. ನಾವು ನಿಮ್ಮ ಜೊತೆಗೆ ದ್ವೇಷ ಸಾಧಿಸ್ತಾ ಇಲ್ಲ, ಬೇಡ, ಅದರ ಅವಶ್ಯಕತೆ ಇಲ್ಲ. ಹಿಂಸೆ, ರಕ್ತ ಹರಿಸೋದು ಖಂಡಿತ ಬೇಡ. ಯಾರು ನೊಂದಂತವ್ರಿದ್ದಾರೆ ದಯವಿಟ್ಟು ಒಗ್ಗಟ್ಟಾಗಿ. ಆನಂತರ ಗ್ರಾಮದಲ್ಲಿರುವಂತಹ ವಿದ್ಯಾವಂತ ಯುವಕರು ಅರ್ಜಿ ಬರೆದು
ಯಾಕಂದ್ರೆ ಒಂದ್ ದೊಡ್ಡದು ಏನಂತ ಹೇಳಿದ್ರೆ ಈ ಲಿಟ್ರಸಿ ರೇಟ್ ನಾವು ಹೇಳ್ಬಿಡ್ತೀವಿ 70% ಲಿಟ್ರಸಿ ವಿಲೇಜ್ ಅಲ್ಲಿ 80%. ಅಕ್ಕ ಮಲವ್ವ ಅಂತ ಬರೆಯಕ್ ಇಷ್ಟೇ ಬರ್ತಿರ್ತೈತೆ ಅವ್ರಿಗೆ ಲಿಟ್ರಸಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅರ್ಜಿ ಬರೆಯೋದಕ್ಕೆ ಎಷ್ಟೋ ಜನ ವಿದ್ಯಾವಂತರಿಗೆ ಡಿಗ್ರಿ ಆದವ್ರಿಗೆ ಅರ್ಜಿ ಬರೆಯಕ್ ಬರೋದಿಲ್ಲ. ಹಿಂಗಾಗಿ ಯಾರು ವಿದ್ಯಾವಂತರಿದ್ರಿ ಈ ನೊಂದಂತವ್ರಿಗೆ ಈಗ ಹೇಳಿದಾರೆ FIR ಮಾಡಿಸ್ತೀವಿ ಅಂತ, FIR ಮಾಡ್ಲೇಬೇಕು, ಸೋಮೋಟೋ ಆಗ್ಬೇಕು ಅಂತ. ಆದ್ರೆ ಹೇಳೋದಕ್ ಬೇಕಲ್ಲ ಒಬ್ರು. ಜನಸಾಮಾನ್ಯರ ಭಾಷೆಯಲ್ಲಿ ಕಾನೂನನ್ನ ವಿವರಿಸಬೇಕು. ನಾವು ಅದೇ ಕೆಲಸವನ್ನ ಮಾಡ್ತಾ ಇದೀವಿ. ಜನಸಾಮಾನ್ಯರ ಭಾಷೆಯಲ್ಲಿ ಜನರಿಗೆ ಜಾಗೃತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಇದನ್ನ ನಾವಿಷ್ಟೇ ಅಲ್ಲ, ಈಗ ಸಂದರ್ಭ ಹೇಗ್ ಬಂದಿದೆ ಅಂತ ಹೇಳಿದ್ರೆ ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ರೆ ರೈತ ಸಂಘದವರು ಇವತ್ತು ಬೀದಿಗಿಳಿದಿದ್ದಾರೆ. ಯಾಕಂದ್ರೆ ಅನೇಕ ಜನ ರೈತಾಪಿ ವರ್ಗದವರೇ ಕೃಷಿ ಕಾರ್ಮಿಕರೇ ಇದರಿಂದ ತೊಂದರೆಗೀಡಾಗಿದ್ದಾರೆ ಅಂತೇಳಿ ರೈತ ಸಂಘದವರು ಇವತ್ತು ಹೋರಾಟಕ್ಕಿಳಿದಿದ್ದಾರೆ. ಆನಂತರ ಈ ರಾಜ್ಯದ ಚಿಂತಕರ ಚಾವಡಿ ಅಂತ ಏನಿದೆ, ಸಾಹಿತಿಗಳು ಯಾಕೋ ಮಾತಾಡ್ತಾ ಇಲ್ಲ. ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು, ಶಿಬಿರಗಳು, ಡಿಬೇಟ್ಗಳು ಪ್ರಾರಂಭ ಆಗಬೇಕು. ಮತ್ತು ಗ್ರಾಮೀಣ ಮಟ್ಟದಲ್ಲಿ ಯಾರು ನೊಂದಿದ್ದಾರೆ ದಯವಿಟ್ಟು ಆ ನೊಂದವರ ಪರವಾಗಿ ಒಂದು ಅರ್ಜಿ ಬರೆಯುವಂತ, ನಾವು ಒಂದು ಫಾರ್ಮೆಟ್ ಅನ್ನ ಹೇಳಬಹುದು, ಆದ್ರೆ ಏನು ಆಗಿದೆ ಅದನ್ನ ಬರೆದು ಕೊಡುವಂತ, ಅರ್ಜಿ ಬರೆದು ಕೊಡುವಂತ ಒಂದು ಕೆಲಸಗಳು ಆಗಬೇಕು. ಜಿಲ್ಲಾಧಿಕಾರಿಗಳಿಗೆ ಇರ್ಬೋದು, ಜಿಲ್ಲಾ SP ಅವರ ಇರ್ಬೋದು, ಠಾಣಾಧಿಕಾರಿಗಳಿಗಾಗ್ಲಿ ಆ ಕೆಲಸವನ್ನ ವಿದ್ಯಾವಂತ ಯುವಕರು ಮಾಡಬೇಕು.